ಒಣಗ್ತಾ ಇರುವಂತ ಬೆಳೆಗೆ ನೀರಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ನಾರಾಯಣಪುರ ಎಡದಂಡೆಯ ಗೇಟ್ ಅನ್ನು ಮುರಿದು ಹಾಕಿದ್ದಾರೆ. ಗೇಟ್ ಮುರಿದು ಕಾಲುವೆಗೆ ನೀರನ್ನ ಹರಿಸಿಕೊಂಡಿದ್ದಾರೆ ಅನ್ನದಾತರು. ಈ ಕುರಿತಂತೆ ನಿರಂತರವಾಗಿ ಪ್ರತಿಭಟನೆ ಮಾಡೋದು, ಧರಣಿಯನ್ನ ಮಾಡೋದು, ಬಂದ್ ಮಾಡೋದು ಇದೆಲ್ಲ ಮಾಡಿದ್ದಾಯ್ತು. ಆದ್ರೆ ಅಧಿಕಾರಿಗಳು ಅನ್ನದಾತರ ಮಾತನ್ನ ಕೇಳಲಿಲ್ಲ ಅಂತ ಸಹಜವಾಗಿ ಸಿಟ್ಟು ಬಂದು ಬೆಳೆಗೆ ನೀರು ಬೇಕಲ್ಲ, ಒಣಗಿ ಹೋಗ್ತಾ ಇದೆ, ಏನ್ ಮಾಡೋದು? ಅದಕ್ಕೆ ಏಕಾಏಕಿ ಅನ್ನದಾತರು ಹೋಗಿ ಗೇಟ್ ಅನ್ನ ಮುರಿದಿದ್ದಾರೆ. ಹುಣಸಗಿಯ ಮುದನೂರ ಬಳಿ ಇರುವಂತ ಎಡದಂಡೆ ಕಾಲುವೆಯ ಗೇಟ್ ಅನ್ನ ಮುರಿದಾಕಿದ್ದಾರೆ. ಕಳೆದ 15 ದಿನಗಳಿಂದ ನೀರು ಬಿಡಿ ಅಂತೇಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರನ್ನ ಅಧಿಕಾರಿಗಳು ಬಿಟ್ಟಿದ್ರು. ಆದ್ರೆ ಇಲ್ಲಿನ ರೈತರಿಗೆ ನೀರನ್ನ ಬಿಟ್ಟಿರಲಿಲ್ಲ. ಹಾಗಾಗಿ ರಾತ್ರೋರಾತ್ರಿ ಆಕ್ರೋಶಭರಿತರಾಗಿ ಕಾಲುವೆಯ ಗೇಟ್ ಅನ್ನು ಮುರಿದು ಆಕ್ರೋಶವನ್ನ ವ್ಯಕ್ತಪಡಿಸೋದರ ಜೊತೆಯಲ್ಲಿ ಅಲ್ಲಿ ಅಧಿಕಾರಿಗಳು ಬಂದ್ರಂತಹ ಸಂದರ್ಭದಲ್ಲಿ ಅವರನ್ನ ಬೆನ್ನತ್ತಿ ಓಡಿಸಿದ್ದಾರೆ ಅಂತಾನೂ ಕೂಡ ಮಾಹಿತಿ ಇದೆ. ಕಳೆದ 15 ದಿನಗಳಿಂದ ನೀರು ಕೊಡಿ ಅಂತ ಕೇಳ್ತಾ ಇದ್ರು. ಕಾರಣ ಬೆಳೆ ಎಲ್ಲ ಒಣಗಿ ಹೋಗ್ತಿದೆ, ನೀವು ತೆಲಂಗಾಣಕ್ಕೆ ನೀರು ಬಿಡ್ತೀರಾ, ಆದ್ರೆ ನಮಗೆ ಯಾಕೆ ನೀರು ಬಿಡ್ತಿಲ್ಲ ಅಂತೇಳಿ ಆಕ್ರೋಶಭರಿತರಾಗಿ ನೀರು ಕೊಡಿ ಅಂತ ಕೇಳೋದು ನಮ್ಮ ಹಕ್ಕು ಅಂತ ಹೇಳಿ ಪ್ರತಿಭಟನೆಯನ್ನೂ ಮಾಡಿದ್ರು. ಅದಕ್ಕೂ ಅಧಿಕಾರಿಗಳು ಬಗ್ಗದಂತ ಹಿನ್ನೆಲೆಯಲ್ಲಿ ಎಡದಂಡೆಯ ಗೇಟ್ ಅನ್ನ ರೈತರು ಮುರಿದಿದ್ದಾರೆ. ಒಣಗ್ತಾ ಇರುವಂತ ಬೆಳೆಗೆ ನೀರಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ನಾರಾಯಣಪುರ ಎಡದಂಡೆಯ ಗೇಟ್ ಅನ್ನ ಮುರಿದು ಹಾಕಿದ್ದಾರೆ. ಗೇಟ್ ಮುರಿದು ಕಾಲುವೆಗೆ ನೀರನ್ನ ಹರಿಸಿಕೊಂಡಿದ್ದಾರೆ ಅನ್ನದಾತರು. ಈ ಕುರಿತಂತೆ ನಿರಂತರವಾಗಿ ಪ್ರತಿಭಟನೆ ಮಾಡೋದು, ಧರಣಿಯನ್ನ ಮಾಡೋದು, ಬಂದ್ ಮಾಡೋದು ಇದೆಲ್ಲ ಮಾಡಿದ್ದಾಯ್ತು. ಆದ್ರೆ ಅಧಿಕಾರಿಗಳು ಅನ್ನದಾತರ ಮಾತನ್ನ ಕೇಳಲಿಲ್ಲ ಅಂತ ಸಹಜವಾಗಿ ಸಿಟ್ಟು ಬಂದು ಬೆಳೆಗೆ ನೀರು ಬೇಕಲ್ಲ, ಒಣಗಿ ಹೋಗ್ತಾ ಇದೆ, ಏನ್ ಮಾಡೋದು? ಅದಕ್ಕೆ ಏಕಾಏಕಿ ಅನ್ನದಾತರು ಹೋಗಿ ಗೇಟ್ ಅನ್ನ ಮುರಿದಿದ್ದಾರೆ. ಹುಣಸಗಿಯ ಮುದನೂರ ಬಳಿ ಇರುವಂತ ಎಡದಂಡೆ ಕಾಲುವೆಯ ಗೇಟ್ ಅನ್ನ ಮುರಿದಾಕಿದ್ದಾರೆ. ಕಳೆದ 15 ದಿನಗಳಿಂದ ನೀರು ಬಿಡಿ ಅಂತೇಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರನ್ನ ಅಧಿಕಾರಿಗಳು ಬಿಟ್ಟಿದ್ರು. ಆದ್ರೆ ಇಲ್ಲಿನ ರೈತರಿಗೆ ನೀರನ್ನ ಬಿಟ್ಟಿರಲಿಲ್ಲ. ಹಾಗಾಗಿ ರಾತ್ರೋರಾತ್ರಿ ಆಕ್ರೋಶಭರಿತರಾಗಿ ಕಾಲುವೆಯ ಗೇಟ್ ಅನ್ನು ಮುರಿದು ಆಕ್ರೋಶವನ್ನ ವ್ಯಕ್ತಪಡಿಸೋದರ ಜೊತೆಯಲ್ಲಿ ಅಲ್ಲಿ ಅಧಿಕಾರಿಗಳು ಬಂದ್ರಂತಹ ಸಂದರ್ಭದಲ್ಲಿ ಅವರನ್ನ ಬೆನ್ನತ್ತಿ ಓಡಿಸಿದ್ದಾರೆ ಅಂತಾನೂ ಕೂಡ ಮಾಹಿತಿ ಇದೆ. ಕಳೆದ 15 ದಿನಗಳಿಂದ ನೀರು ಕೊಡಿ ಅಂತ ಕೇಳ್ತಾ ಇದ್ರು. ಕಾರಣ ಬೆಳೆ ಎಲ್ಲ ಒಣಗಿ ಹೋಗ್ತಿದೆ, ನೀವು ತೆಲಂಗಾಣಕ್ಕೆ ನೀರು ಬಿಡ್ತೀರಾ, ಆದ್ರೆ ನಮಗೆ ಯಾಕೆ ನೀರು ಬಿಡ್ತಿಲ್ಲ ಅಂತೇಳಿ ಆಕ್ರೋಶಭರಿತರಾಗಿ ನೀರು ಕೊಡಿ ಅಂತ ಕೇಳೋದು ನಮ್ಮ ಹಕ್ಕು ಅಂತ ಹೇಳಿ ಪ್ರತಿಭಟನೆಯನ್ನೂ ಮಾಡಿದ್ರು. ಅದಕ್ಕೂ ಅಧಿಕಾರಿಗಳು ಬಗ್ಗದಂತ ಹಿನ್ನೆಲೆಯಲ್ಲಿ ಎಡದಂಡೆಯ ಗೇಟ್ ಅನ್ನ ರೈತರು ಮುರಿದಿದ್ದಾರೆ. ಒಣಗ್ತಾ ಇರುವಂತ ಬೆಳೆಗೆ ನೀರಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ನಾರಾಯಣಪುರ ಎಡದಂಡೆಯ ಗೇಟ್ ಅನ್ನ ಮುರಿದು ಹಾಕಿದ್ದಾರೆ. ಗೇಟ್ ಮುರಿದು ಕಾಲುವೆಗೆ ನೀರನ್ನ ಹರಿಸಿಕೊಂಡಿದ್ದಾರೆ ಅನ್ನದಾತರು. ಈ ಕುರಿತಂತೆ ನಿರಂತರವಾಗಿ ಪ್ರತಿಭಟನೆ ಮಾಡೋದು, ಧರಣಿಯನ್ನ ಮಾಡೋದು, ಬಂದ್ ಮಾಡೋದು ಇದೆಲ್ಲ ಮಾಡಿದ್ದಾಯ್ತು. ಆದ್ರೆ ಅಧಿಕಾರಿಗಳು ಅನ್ನದಾತರ ಮಾತನ್ನ ಕೇಳಲಿಲ್ಲ ಅಂತ ಸಹಜವಾಗಿ ಸಿಟ್ಟು ಬಂದು ಬೆಳೆಗೆ ನೀರು ಬೇಕಲ್ಲ, ಒಣಗಿ ಹೋಗ್ತಾ ಇದೆ, ಏನ್ ಮಾಡೋದು? ಅದಕ್ಕೆ ಏಕಾಏಕಿ ಅನ್ನದಾತರು ಹೋಗಿ ಗೇಟ್ ಅನ್ನ ಮುರಿದಿದ್ದಾರೆ. ಹುಣಸಗಿಯ ಮುದನೂರ ಬಳಿ ಇರುವಂತ ಎಡದಂಡೆ ಕಾಲುವೆಯ ಗೇಟ್ ಅನ್ನ ಮುರಿದಾಕಿದ್ದಾರೆ. ಕಳೆದ 15 ದಿನಗಳಿಂದ ನೀರು ಬಿಡಿ ಅಂತೇಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರನ್ನ ಅಧಿಕಾರಿಗಳು ಬಿಟ್ಟಿದ್ರು. ಆದ್ರೆ ಇಲ್ಲಿನ ರೈತರಿಗೆ ನೀರನ್ನ ಬಿಟ್ಟಿರಲಿಲ್ಲ. ಹಾಗಾಗಿ ರಾತ್ರೋರಾತ್ರಿ ಆಕ್ರೋಶಭರಿತರಾಗಿ ಕಾಲುವೆಯ ಗೇಟ್ ಅನ್ನು ಮುರಿದು ಆಕ್ರೋಶವನ್ನ ವ್ಯಕ್ತಪಡಿಸೋದರ ಜೊತೆಯಲ್ಲಿ ಅಲ್ಲಿ ಅಧಿಕಾರಿಗಳು ಬಂದ್ರಂತಹ ಸಂದರ್ಭದಲ್ಲಿ ಅವರನ್ನ ಬೆನ್ನತ್ತಿ ಓಡಿಸಿದ್ದಾರೆ ಅಂತಾನೂ ಕೂಡ ಮಾಹಿತಿ ಇದೆ. ಕಳೆದ 15 ದಿನಗಳಿಂದ ನೀರು ಕೊಡಿ ಅಂತ ಕೇಳ್ತಾ ಇದ್ರು. ಕಾರಣ ಬೆಳೆ ಎಲ್ಲ ಒಣಗಿ ಹೋಗ್ತಿದೆ, ನೀವು ತೆಲಂಗಾಣಕ್ಕೆ ನೀರು ಬಿಡ್ತೀರಾ, ಆದ್ರೆ ನಮಗೆ ಯಾಕೆ ನೀರು ಬಿಡ್ತಿಲ್ಲ ಅಂತೇಳಿ ಆಕ್ರೋಶಭರಿತರಾಗಿ ನೀರು ಕೊಡಿ ಅಂತ ಕೇಳೋದು ನಮ್ಮ ಹಕ್ಕು ಅಂತ ಹೇಳಿ ಪ್ರತಿಭಟನೆಯನ್ನೂ ಮಾಡಿದ್ರು. ಅದಕ್ಕೂ ಅಧಿಕಾರಿಗಳು ಬಗ್ಗದಂತ ಹಿನ್ನೆಲೆಯಲ್ಲಿ ಎಡದಂಡೆಯ ಗೇಟ್ ಅನ್ನ ರೈತರು ಮುರಿದಿದ್ದಾರೆ.